ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಸ್ನೇಹಿತರೆ, ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸ್ನೇಹಿತರೆ, ಈ ಪ್ಲ್ಯಾಂಟ್ ಬಗ್ಗೆ ನೋಡೋಕ್ಕಿಂತ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಷನ್ ಸ್ನೇಹಿತರೆ, ಇವಾಗ ಏನು ನಡೀತಾ ಇದೆ ಅಂತ ನಿಮ್ಗೆ ಗೊತ್ತು ಸ್ನೇಹಿತರೆ. ಎಲ್ಲರೂ ನ್ಯೂಸ್ ನೋಡಿರ್ತೀರಾ, ನಿಮಗೆ ಗೊತ್ತಾಗಿರುತ್ತೆ. ನಮ್ಮ ಕರ್ನಾಟಕದ ಜನರು ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ಎಷ್ಟು ಜನ ಸತ್ತಿದ್ದು ನಿಮ್ಗೆ ಗೊತ್ತು ಸ್ನೇಹಿತರೆ. ಈಗ ಅದಕ್ಕೆ ಬದಲಾಗಿ ಯುದ್ಧ ನಡೀತಾ ಇರೋದು, ಸಿಂಧೂರ ಭಾರತೀಯ ಸೇನೆ ಯುದ್ಧ ನಡೆಸ್ತಾ ಇರೋದು ನಿಮ್ಗೆ ಗೊತ್ತಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಇದು ಏನಕ್ಕೆ ಕೇಳ್ತಾ ಇದ್ದೀನಂದರೆ, ಅದು ತುಂಬ ನೋವಿನ ಸಂಗತಿ. ನೋಡಿ, ಏನಂದರೆ ಪಾಪ ಮದುವೆಯಾಗಿ 5 ದಿನ ಆಗಿ ಗಂಡನ ಕಳ್ಕೊಂಡಿರೋರು, ಮಕ್ಕಳು ತಂದೆ ಇಲ್ಲದೆ ಕಷ್ಟಪಡೋದು ತುಂಬ ನೋವಿನ ಸಂಗತಿ ಸ್ನೇಹಿತರೆ. ಅವ್ರ ಪಾಪ ಇಂಟರ್ವ್ಯೂ ಕೊಡುವಾಗ ಅಷ್ಟು ಬೇಜಾರಾಗುತ್ತೆ ಅಂದರೆ ಕಣ್ಣಲ್ಲಿ ನೀರು ಬರುತ್ತೆ ಸ್ನೇಹಿತರೆ, ಅಷ್ಟು ಕಷ್ಟ ಆಗುತ್ತೆ. ಅದು ಅವ್ರವ್ರಿಗೆ ಗೊತ್ತು. ಈಗ ಸ್ನೇಹಿತರೆ, ಅದಕ್ಕೆ ನಾನು ಏನಕ್ಕೆ ಕೇಳ್ತಾ ಇದ್ದೀನಂದರೆ, ನೋಡಿ, ನೀವು ಪ್ರೇಯರ್ಗಳು ಮಾಡುವಾಗ ನಿಮಗೋಸ್ಕರ ಪ್ರೇಯರ್ ಫಸ್ಟ್ ಮಾಡ್ಕೊಬೇಡಿ. ಫ್ಯಾಮ್ಲಿಗೆ, ನಮ್ಮ ಗಂಡ ಚೆನ್ನಾಗಿರಲಿ, ಹೆಂಡತಿ ಚೆನ್ನಾಗಿರಲಿ, ಮಕ್ಕಳು ಚೆನ್ನಾಗಿರಲಿ, ಫ್ಯಾಮ್ಲಿಗೆ ಅಂತ ಪ್ರೇಯರ್ ಮಾಡಿದೆ. ಫಸ್ಟು ದೇಶಕ್ಕೋಸ್ಕರ ಪ್ರೇಯರ್ ಮಾಡಿ ಸ್ನೇಹಿತರೆ. ಯಾಕಂದರೆ ಇವಾಗ ನೋಡಿ, ಬಾರ್ಡರ್ಗಳಲ್ಲಿ ನಮ್ಮ ಭಾರತೀಯ ಸೇನೆ ಅವರು ಅಲ್ಲಿ ಯುದ್ಧ ಮಾಡೋದ್ರಿಂದನೇ ನಾವು ಇಲ್ಲಿ ಮನೆಯಲ್ಲಿ ಆರಾಮಾಗಿ ನಿದ್ದೆ ಮಾಡ್ತೀರಿ, ಆರಾಮಾಗಿ ಹೊರಗಡೆ ಸುತ್ತಾಡ್ತೀರಿ, ಕೆಲ್ಸಕ್ಕೆ ಹೋಗ್ತೀರಿ. ಅವರಲ್ಲಿ ಕಷ್ಟಪಡೋದಕ್ಕೆ, ಅವರಲ್ಲಿ ಕಾಯೋದಕ್ಕೆ, ದೇಶ ಕಾಯೋದಕ್ಕೆ ನಾವಿಲ್ಲಿ ಆರಾಮಾಗಿರೋದು. ನಾನು ಇದು ಯಾತಕ್ಕಾಗಿ ಹೇಳ್ತಾ ಇದ್ದೀನಂದರೆ, ಫ್ಯಾಮಿಲಿಗಳಲ್ಲಿ ಪ್ರೇಯರ್ ಮಾಡುವಾಗ ದೇಶಕ್ಕೋಸ್ಕರ ಪ್ರೇಯರ್ ಮಾಡಿ. ಇನ್ನೂ ಹೋಗ್ತಾ ಹೋಗ್ತಾ ತುಂಬ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ಬೈಬಲಲ್ಲಿ ಇರೋದು ಅದೇನೆ, ದೇಶಕ್ಕೋಸ್ಕರ ಪ್ರೇಯರ್ ಮಾಡಿ ಅಂತ ಬೈಬಲಲ್ಲೂ ಇದೆ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ದೇವರು ಅವ್ರ ಜೊತೆ ಇರಬೇಕು. ದೇವರು ಯಾವುದೇ ವಿಷಯಗಳಲ್ಲಿ ಮನುಷ್ಯರ ಜೊತೆ ಇದ್ರೇ ಮನುಷ್ಯರು ಒಳ್ಳೆಯದಾಗಿ ಅವ್ರ ಕೆಲಸ ಮಾಡೋದಕ್ಕೂ ಯಾವುದಾದ್ರೂ ಸಾಧಿಸೋಕ್ಕೂ ದೇವ್ರು ಅವ್ರ ಜೊತೇಲಿ ಇದ್ರೇ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ಅದಕ್ಕೋಸ್ಕರ ದೇಶಕ್ಕೋಸ್ಕರ ಪ್ರೇಯರ್ ಮಾಡಿ. ಸೋಲ್ಜರ್ಸ್ಗಳು, ನಮ್ಮ ಭಾರತೀಯ ಸೇನೆ ಇದ್ದಾರಲ್ಲ, ಅವ್ರಿಗೋಸ್ಕರ ಪ್ರೇಯರ್ ಮಾಡಿ. ಓಕೆನಾ ಸ್ನೇಹಿತರೆ, ಈಗ ಈ ಪ್ಲ್ಯಾಂಟ್ ಬಗ್ಗೆ ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬೇಬಿ ಸನ್ರೋಸ್ ಪ್ಲ್ಯಾಂಟು ಎಲ್ರಿಗೂ ಗೊತ್ತು. ಇದು ಸರ್ಕ್ಯುಲೇಟ್ ಫ್ಯಾಮ್ಲಿಗೆ ಸೇರಿದ್ದು ಸ್ನೇಹಿತರೆ. ಇದರ ಬೊಟಾನಿಕಲ್ ನೇಮ್ ಬಂದುಬಿಟ್ಟು ಮೆಸಿಬಿಕಾ ಆಪ್ಟೇನಿಯಾ ಕಾರ್ಡಿಫೋಲಿಯಾ ಸ್ನೇಹಿತರೆ. ನೋಡಿದ್ರೆ ಸ್ನೇಹಿತರೆ, ಏನು ಡಿಫ್ರೆಂಟ್ ಆಗಿದೆ ಹೆಸರು ಅಂತ ಸ್ನೇಹಿತರೆ. ಇದು ಬಿಗಿನರ್ಸ್ಗೆ ಒಳ್ಳೆ ಪ್ಲ್ಯಾಂಟು ಸ್ನೇಹಿತರೆ. ಹ್ಯಾಂಗಿಂಗಲ್ಲೂ ಬೆಳೆಸ್ಬೋದು. ಸಾಧಾರಣವಾಗಿ ಯಾವುದರಲ್ಲಾದರೂ ಇದು ನೀವು ಕಟ್ಟಿಂಗ್ ಹಾಕ್ಬೋದು ಸ್ನೇಹಿತರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದು ನಾನು ಕಟ್ಟಿಂಗಲ್ಲಿ ಇಟ್ಟಿತ್ತು. ಇದರಲ್ಲಿ ಹೂವು ಬಿಟ್ಟು ಮುಗ್ದೋಯ್ತು ಸ್ನೇಹಿತರೆ. ಹೂವು ಬಿಟ್ಟು ಮುಗಿದ ಮೇಲೆ ನೋಡಿ, ಈ ಥರ ಒಣಗಿಬಿಡುತ್ತೆ. ನೋಡಿ, ಇದು ಇವಾಗ ಬಿಡ್ತಾ ಇದೆ. ಇದರಲ್ಲಿ 3 ಕಲರ್ ಇದೆ ಸ್ನೇಹಿತರೆ, ವೈಟು, ಪರ್ಪಲ್ಲು, ಆಮೇಲೆ ನೋಡಿ ಈ ಕಲರು. ನನ್ನ ಹತ್ರ ಇದು ಒಂದೇ ಕಲರ್ ಇರೋದು ಸ್ನೇಹಿತರೆ. ಇನ್ನು ಎಲ್ಲಾದರೂ ಸಿಕ್ಕಿದ್ರೆ ಕಲೆಕ್ಟ್ ಮಾಡಬೇಕು. ಆರ್ನಿಮೆಂಟಲ್ ಪ್ಲ್ಯಾಂಟ್ ಸ್ನೇಹಿತರೆ. ಇದು ಯಾವ ಥರ ಮಣ್ಣು ಅಂದರೆ, ನಾರ್ಮಲ್ ಸ್ನೇಹಿತರೆ, ನೀವು ಇದಕ್ಕೇನು ಏನು ಪಾಟಿಂಗ್ ಮಿಕ್ಸು, ಇಂಡೋರ್ ಪ್ಲ್ಯಾಂಟ್ಗೆ ಹಾಕ್ತಾರಲ್ಲ, ಆ ಥರ ಎಲ್ಲ ಏನು ಹಾಕೋದು ಬೇಡ. ನಾರ್ಮಲಾಗಿ ಗಾರ್ಡನ್ ಮಣ್ಣು, ಒಂದು ಸ್ವಲ್ಪ ಕಂಪೋಸ್ಟು ತಗೊಂಡು ನೀವು ನಾರ್ಮಲಾಗಿ ಯಾವುದರಲ್ಲಾದರೂ ವೇಸ್ಟ್ ಬಾಟ್ಲಲ್ಲಿ ಇಟ್ಟರೂ ಬರುತ್ತೆ ಸ್ನೇಹಿತರೆ. ಈ ಪೆಪ್ಸಿ ಬಾಟ್ಲು, ವೇಸ್ಟ್ ಬಾಟ್ಲು ಕಟ್ಟಿಂಗ್ ನೋಡಿ ಸ್ನೇಹಿತರೆ. ನಾನು ಇವಾಗ ನಿಮ್ಗೆ ಇಟ್ಟಿದ್ದೀನಿ ನೋಡಿ, ಕಟ್ ಮಾಡಿ ಇಟ್ಟೆ ನಾನು. ಯಾವ ಥರ ನೋಡಿ, ಬರೀ ನೋಡಿ ನಿಮ್ಗೆ ತೋರಿಸ್ತೀನಿ ನೋಡಿ, ಬರೀ ಈ ಥರನೇ ಇಟ್ಟಿದ್ದೀನಿ. ಇದು 1-2 ದಿನ ನೆರಳಲ್ಲಿ ಇಟ್ಬಿಡಿ ಸ್ನೇಹಿತರೆ. ನೆರಳಲ್ಲಿ ಇಟ್ಬಿಡಿ. ಆಮೇಲೆ ಇದು ಸ್ವಲ್ಪ ಸೆಟ್ ಆಗಬೇಕು ಸ್ನೇಹಿತರೆ. ಸೆಟ್ ಆದಮೇಲೆ ಆಮೇಲೆ ನೀವು ಬಿಸಿಲಲ್ಲೇ ಇಡಬೇಕು. ಇದು ನೆರಳಲ್ಲಿ ಇಡಬಾರ್ದು, ಯಾಕಂದರೆ ಬೇಬಿ ಸನ್ರೋಸ್ ಅಂತ ಇದೆ ನೋಡಿ ಸ್ನೇಹಿತರೆ. ಇದು ಬಿಸಿಲಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ಇದಕ್ಕೆ ನೀರು ನೋಡಿ, 2 ದಿನಕ್ಕೊಂದ್ಸರಿ ನೀರು ಹಾಕಿದ್ರೆ ಸಾಕು. ಇವಾಗ ನೋಡಿ, ಇದು ಇರುತ್ತೆ ಅಲ್ಲ ಸ್ನೇಹಿತರೆ, ಬಿಸಿಲಿರೋದಕ್ಕೆ ದಿನ ಹಾಕಲೇಬೇಕು. ಮಳೆ ಬಂದರೆ ನೀವು ಹಾಕೋದು ಬೇಡ. ಓಕೆನಾ ಸ್ನೇಹಿತರೆ. ಇದಕ್ಕೆ ಏನಾದ್ರು ಮಿಲಿಬಗ್ಸ್ ಅಟ್ಯಾಕ್ ಆದರೆ ಏನು ಮಾಡ್ತೀರಾ ಗೊತ್ತಾ ಸ್ನೇಹಿತರೆ, ನೀಮ್ ಆಯಿಲ್ ಸ್ಪ್ರೇ ಮಾಡ್ಕೊಳ್ಳಿ. ನೀಮ್ ಆಯಿಲು, ಸೋಪ್ ಲಿಕ್ವಿಡ್ ಬರುತ್ತಲ್ಲ, ಯಾವುದಾದ್ರೂ ಹ್ಯಾಂಡ್ ವಾಶ್ ಸೋಪ್ ಲಿಕ್ವಿಡು, ಅದು 2 ಮಿಕ್ಸ್ ಮಾಡ್ಕೊಂಡು ನೀವು ಸ್ಪ್ರೇ ಮಾಡ್ಕೊಬೋದು ಸ್ನೇಹಿತರೆ. ಇದು ಮಿಲಿಬಗ್ಸು ಇದಕ್ಕೆ ಇದಾಗೋದಿಲ್ಲ. ಓಕೆನಾ ಸ್ನೇಹಿತರೆ, ಅಷ್ಟು ಬ್ಯೂಟಿಫುಲ್ಲಾದ ಪ್ಲ್ಯಾಂಟು. ಇದು ನಿಮಗೆ ನರ್ಸರಿಗಳಲ್ಲಿ ಸ್ನೇಹಿತರೆ 60 ರೂಪಾಯಿ 70 ರೂಪಾಯಿಗೆಲ್ಲ ಸಿಗುತ್ತೆ ಸ್ನೇಹಿತರೆ. ಇದು ನೀವು ಕಲೆಕ್ಟ್ ಮಾಡಿಕೊಂಡು ಒಂದು ಪ್ಲ್ಯಾಂಟಿಂದ ನೀವು 10 ಪ್ಲ್ಯಾಂಟ್ ಕೂಡ ಮಾಡ್ಬೋದು ಸ್ನೇಹಿತರೆ. ಅಷ್ಟು ಬ್ಯೂಟಿಫುಲ್ಲಾದ ಪ್ಲ್ಯಾಂಟ್. ಒಂದು ಸರಿ ತೊಗೊಂಬಿಟ್ರೆ ನೀವು, ಇದು ಕಟ್ಟಿಂಗಲು
ಇಟ್ಟರೆ ಆರಾಮಾಗಿ ಬಂದ್ಬಿಡುತ್ತೆ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ಈ ಪ್ಲ್ಯಾಂಟ್ ಬಗ್ಗೆ ನೋಡಿದ್ರೆ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಆಮೇಲೆ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ ಸ್ನೇಹಿತರೆ, ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.